ನೀವೇನಾದರೂ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ದೀರಾ? ಅದರಲ್ಲೂ 1 ಗಂಟೆಗೆ ನಿಮಗೆ 2250 ರೂಪೀಸ್ ಪ್ರೊವೈಡ್ನ ಮಾಡ್ತಾ ಇದ್ದಾರೆ. ಜಸ್ಟ್ PUC ಪಾಸ್ ಆಗಿದ್ದೀವಿ ಅಷ್ಟೇ ಅಂದರೂ ಕೂಡ ಇಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಅಪ್ಲಿಕೇಶನ್ ಪ್ರೋಸೆಸ್ ಕೂಡ ತುಂಬ ಸಿಂಪಲ್ ಆಗಿದೆ. ಬರೀ ಅವರು ನಿಮ್ಮನ್ನ ಇಮೇಲಲ್ಲಿ ಕಾಂಟ್ಯಾಕ್ಟ್ ಮಾಡೋದಲ್ಲ, ವಾಟ್ಸಪ್ ಮತ್ತು ನಾರ್ಮಲ್ ಮೆಸೇಜಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೋಲಲ್ಲಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತೂ ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದೀರಾ, ಹೌಸ್ ವೈಫ್ಸ್ಗಳು, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರು, ಇಲ್ಲಿ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ನೀವಿಲ್ಲಿ ಪಾರ್ಟ್ ಟೈಮ್, ಫುಲ್ ಟೈಮ್ ಎರಡೂ ರೋಲಲ್ಲಿ ವರ್ಕ್ನ ಮಾಡ್ಬೋದಾಗಿರುತ್ತೆ. ಬಟ್ ಇಲ್ಲಿ ನಿಮಗೆ ಕೆಲವೊಂದು ಸಲ ನೈಟ್ ಶಿಫ್ಟ್ಸ್ನ ಇರ್ತಾರಂತೆ. ಯಾವಾಗಲೂ ಇರೋದೆಲ್ಲ ಕಂಪ್ನಿಗೆ ಯಾವಾಗಲೂ ನೀಡಿದ್ದಾಗ ನೈಟ್ ಶಿಫ್ಟ್ಸ್ನ ಇರ್ತಾರೆ. ಆವಾಗ ನಿಮಗೆ ಎಕ್ಸ್ಟ್ರಾ ಪೇಮೆಂಟ್ಸ್ ಕೂಡ ಮಾಡ್ತಾರಂತೆ. ಸೊ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಜೊತೆಗೆ ನಿಮಗೆ ಇಲ್ಲಿ ಬೇಸಿಕ್ ಸ್ಯಾಲ್ರಿ ಬಂದು ಪರ್ ಅವರ್ ಅಂದರೆ 1 ಗಂಟೆಗೆ ನಿಮಗೆ 2250 ರೂಪೀಸ್ ಪೇನ ಮಾಡ್ತಾರೆ. ನೈಟ್ ಶಿಫ್ಟ್ಸ್ ಮಾಡಿದಾಗ ಎಕ್ಸ್ಟ್ರಾ ಬೋನಸ್ ಅಥವಾ ಇನ್ಸೆಂಟಿವ್ಸ್ ಕೂಡ ಸಿಗುತ್ತೆ. ಅದು ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಕೂಡ ಬೋನಸ್ ಮಂತ್ಲಿ ಬರ್ತಾ ಹೋಗುತ್ತೆ. ನೀವಿಲ್ಲಿ ಜಸ್ಟ್ PUC ಪಾಸ್ ಆಗಿದ್ದೀವಿ ಅಷ್ಟೇ, ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ಎಕ್ಸ್ಟ್ರಾ ಕೋರ್ಸ್ಗಳನ್ನ ಮಾಡಿಲ್ಲ ಅಂದರೂ ಕೂಡ ಆರಾಮಾಗಿ ಅಪ್ಲೈನ ಮಾಡ್ಬೋದು. ಜೊತೆಗೆ ನೀವಿಲ್ಲಿ ಫ್ರೆಶರ್ಸ್ ಅಪ್ಲೈ ಮಾಡ್ಬೋದಾ ಬೇಡವಾ ಅನ್ನೋದು ಕೂಡ ಇನ್ಫಾರ್ಮ್ನ ಮಾಡಿದ್ದೀನಿ, ಅದನ್ನು ಕೂಡ ಚೆಕ್ಔಟ್ ಮಾಡಿ. ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು ಸ್ಟಾರ್ಟಿಂಗಿಂದನೇ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಏನು, ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕ್ರೌಮ್ ಬ್ರೌಸರ್ ಅಥವಾ ಗೂಗಲ್ಗೆ ಹೋಗಿ ಕಾನ್ಸೆಟಿಕ್ಸ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಂತ ನೀವು ಸರ್ಚ್ನ ಮಾಡಬೇಕಾಗಿರುತ್ತೆ. ಸರ್ಚ್ನ ಮಾಡಿದ್ಮೇಲೆ ನಿಮಗೆ ಫಸ್ಟಿಗೆ ಒಂದು ಲಿಂಕ್ ಬರುತ್ತೆ. ಅದಕ್ಕಿಂತ ಮುಂಚೆಯಲ್ಲಿ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ಸ್ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಅದಾದಮೇಲೆ ನಿಮಗೆ ಫಸ್ಟ್ ಲಿಂಕ್ ಯಾವ್ದು ಬರುತ್ತೆ ವೆಬ್ಸೈಟ್, ಅದನ್ನು ಕ್ಲಿಕ್ ಮಾಡಿ ನೀವು ಓಪನ್ನ ಮಾಡ್ಕೊಳ್ಬೇಕು. ಓಪನ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಲೋಡ್ ಆಗುತ್ತೆ, ಲೈಕ್ 1 ಮಿನಿಟ್ ಹಿಡಿಯುತ್ತೆ ಅದು ಲೋಡ್ ಆಗಿ ಪಾಪಪ್ ಆಗೋದಕ್ಕೆ. ಸೊ ನೀವು ತಕ್ಷಣ ಬ್ಯಾಕ್ ಹೋಗ್ಬೇಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ರೌಂಡ್ ಇಲ್ಲಿ ಲೋಡ್ ಆಗ್ತಾ ಇದೆ. ಇಲ್ಲಿ ಅದು ಲೋಡ್ ಮೇಲೆ ಇಲ್ಲಿ ನಿಮಗೆ ಒಂದು ಇಂಟು ಮಾರ್ಕ್ ಬರುತ್ತೆ ನೋಡಿ. ಇಲ್ಲಿ ಇದು ಇಂಟು ಮಾರ್ಕ್ ಬಂತಲ್ವಾ, ಇದನ್ನ ಕ್ಯಾನ್ಸಲ್ನ ನೀವು ಮಾಡ್ಬೇಕು. ಅವಾಗಷ್ಟೇ ನಿಮಗೆ ಇಂಟರ್ಫೇಸ್ ಬರೋದು, ಇಲ್ಲಾಂದ್ರೆ ಬರೋದಿಲ್ಲ. ಸೊ ಅಲ್ಲಿ ಲೋಡ್ ಆಗ್ತಾ ಇದೆ ಅಂತ ವೇಟ್ ಮಾಡ್ತಾ ಕೂರ್ಬೇಡಿ. ಅಲ್ಲಿ ಇಂಟು ಮಾರ್ಕ್ ಬರ್ತಿದ್ದಾಗೆ ಅಲ್ಲಿ ಕ್ಯಾನ್ಸಲ್ನ ಮಾಡಿ. ಅದಾದ್ಮೇಲೆ ನೀವು ಇಲ್ಲಿ ನೋಡ್ಬೋದು, ಇದು ಅವರ ಕಂಪ್ನಿಯ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಅಥವಾ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇಲ್ಲಿದೆ. ಸರ್ಚ್ ಆ್ಯಂಡ್ ಅಪ್ಲೈ ಇಲ್ಲಿದೆ, ಅಬವ್ ಅಸ್ ಕೊಟ್ಟಿದ್ದಾರೆ, ಕಾಂಟ್ಯಾಕ್ಟ್ ಅಸ್ ಕೊಟ್ಟಿದ್ದಾರೆ, ಎಲ್ಲ ಇನ್ಫಾರ್ಮೇಷನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೀವಿಲ್ಲಿ ಫಸ್ಟ್ ಆಗಿ ಏನು ಮಾಡಬೇಕು ಅಂದರೆ ಜಾಬ್ಸ್ ಫ್ರಮ್ ಹೋಮ್ ಕೂಡ ಇದೆ, ಜಾಬ್ ಫ್ರಮ್ ಆಫೀಸ್ ಕೂಡ ಇದೆ, ಹೈಬ್ರಿಡ್ ಕೂಡ ಇದೆ, ಎಲ್ಲ ರೀತಿಯಾದಂಥ ರೋಲ್ಗಳಿದೆ. ಇದು ಫ್ರೆಶರ್ಸ್ಗೂ ಇದೆ, ಎಕ್ಸ್ಪೀರಿಯನ್ಸ್ ಇರೋರ್ಗೂ ಇದೆ. ಸೊ ನೀವಿಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟ್ ಆಗಿ ನಿಮ್ಮ ಕಂಟ್ರಿನ ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಫಸ್ಟ್ ನೀವು ಅದನ್ನು ಮೇನ್ ಆಗಿ ಮಾಡಬೇಕು. ಅದಾದಮೇಲೆ ನೀವು ಏನಾದ್ರು ಸ್ಪೆಸಿಫಿಕ್ ಆದಂಥ ರೋಲ್ಗೆ ಸರ್ಚ್ ಮಾಡ್ತಾ ಇದ್ದೀರಾ, ಲೈಕ್ ಕಸ್ಟಮರ್ ಸಪೋರ್ಟ್ ಆಗಿರ್ಬೋದು, ಡೇಟಾ ಎಂಟ್ರಿ ಅಥವಾ ಚಾಟ್ ಪ್ರೋಸೆಸ್, ನಾನ್ ವಾಯ್ಸ್ ಪ್ರೋಸೆಸ್, ಅಥವಾ ಯಾವ ರೋಲ್ಗೆ ನೀವು ಇಲ್ಲಿ ಸರ್ಚ್ನ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಇಲ್ಲಿ ಸರ್ಚ್ನ ಮಾಡ್ಬೋದು. ಬಟ್ ನಾನಿಲ್ಲಿ ಯಾವುದಕ್ಕೆ ಆಲ್ರೆಡಿ ಓಪನಿಂಗ್ ಇದೆ ಅದ್ರದ್ದು ಒಂದು ರೋಲ್ನ ನಿಮಗೆ ತೋರಿಸ್ಕೊಡ್ತೀನಿ. ಅಕಸ್ಮಾತ್ ನಿಮಗೆ ಯಾವ ರೋಲ್ಗೆ ಅಪ್ಲೈ ಮಾಡಬೇಕು ಅನ್ನೋ ಐಡಿಯಾ ಇಲ್ಲ ಅಂದರೆ ಜಸ್ಟ್ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಬರ್ತಾ ಹೋಗುತ್ತೆ, ಯಾವುದಕ್ಕೆಲ್ಲ ಅವರು ಇಂಡಿಯಾದಲ್ಲಿ ಓಪನಿಂಗ್ಸ್ ಇದೆ ಅಂತ. ಸೊ ನೀವಿಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ನೋಡ್ಬೋದು ಟೀಮ್ ಲೀಡರ್ಗಿದೆ, ಹಾಗೆ ಎಷ್ಟೊಂದು ರೋಲ್ಸ್ಗಳಿಗೆ ಇಲ್ಲಿ ಅವರು ಹೈರಿಂಗ್ನ ಮಾಡ್ತಾ ಇದ್ದಾರೆ. ನಾನು ಇವತ್ತು ನಿಮಗೆ ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀನಿ. ಆಟೋ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್, ಇಂಗ್ಲೀಷ್ ಆರ್ ಫ್ರೆಂಚ್ ಅಂತ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ಇಲ್ಲಿ ಇಂಗ್ಲೀಷ್ ಬಂದರೆ ಸಾಕಾಗಿರುತ್ತೆ, ಅದು ಬರಲೇಬೇಕನ್ನೋ ನೆಸೆಸಿಟಿ ಇಲ್ಲ. ಹಾಗೆ ರಿಮೋಟ್ ವರ್ಕ್ ಅಂತ ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಈ ರೀತಿ ಬಂದಮೇಲೆ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಕ್ಲಿಕ್ನ ಮಾಡಿದ್ಮೇಲೆ ಕಂಪ್ಲೀಟ್ ಜಾಬ್ ಬಗ್ಗೆ ಡೀಟೇಲ್ಸ್ ನಿಮಗೆ ಶೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ಸ್ವಲ್ಪ ಅದು ಲೋಡ್ ಆಗುತ್ತೆ, ನೀವು ವೇಟ್ ಮಾಡಬೇಕು. ಅದಾದಮೇಲೆ ಅದು ಪಾಪಪ್ ಆಗುತ್ತೆ. ಸೊ ಲೋಡ್ ಆದಮೇಲೆ ಆಟೋಮೆಟಿಕ್ ಮತ್ತೆ ಅದೇ ರೀತಿ ಇಂಟು ಮಾರ್ಕ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಬರುತ್ತೆ. ನೀವು ಇಲ್ಲಿ ಸೈಡಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಲ್ಲ ಅಂದರೆ ನಿಮಗೆ ಜಾಬ್ ಇನ್ಫಾರ್ಮೇಷನ್ಸ್ ಬರೋದಿಲ್ಲ. ಸೊ ಅದರಿಂದ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಡಿಯೋದಲ್ಲಿ ಸ್ವಲ್ಪ ಕೆಲವೊಂದು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು. ಸೊ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನೀವಿಲ್ಲಿ ನೋಡ್ಬೋದು ಆಟೋಮೇಟೇಷನ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಇಂಗ್ಲೀಷ್ ರಿಮೋಟ್ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ಲೊಕೇಶನ್ ನೋಡಿದ್ರೆ ವರ್ಕ್ ಅಟ್ ಹೋಮ್ ಕೆನಡಾ ಅಂತ ಕೊಟ್ಟಿದ್ದಾರೆ. ಸೊ ಇವರು ಕಂಪ್ನಿ ಬಂದು ಅಥವಾ ಹೈಯರ್ ಮಾಡ್ತಾ ಇರೋದು
ಮಾಡ್ಬೋದು. ಬ್ರಾಂಚ್ ಬಂದು ಕೆನಡಾದಲ್ಲಿರುತ್ತೆ. ಇಂಡಿಯನ್ಸ್ಗಳು ಅಪ್ಲೈನ ಮಾಡ್ಬೋದು. ವರ್ಕ್ ಅಟ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ರಿಮೋಟ್ ಪೋಸ್ಟ್ ಆಗಿರುತ್ತೆ. ಲ್ಯಾಂಗ್ವೇಜ್ ನೀವು ಯಾವ್ದ್ರಲ್ಲಿ ಮಾಡ್ತೀರಾ ಅಂದರೆ ಇಂಗ್ಲೀಷ್ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕೆಲಸನ ಮಾಡ್ತೀರಾ. ಹಾಗೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಅವ್ರು ಹೇಗೆ ಏನು ಎಷ್ಟು ಕಂಪ್ನೀಸ್ಗಳ ಜೊತೆ ವರ್ಕ್ನ ಮಾಡ್ತಾರೆ, ಲೈಕ್ 500 ಕಂಪನೀಸ್ಗಳ ಜೊತೆ ಇವರು ವರ್ಕ್ ಮಾಡುವಂಥದ್ದು. ಹಾಗೆ ಇವರ ವರ್ಕ್ ಏನಾಗಿರುತ್ತೆ ಇಲ್ಲಿ ಅಂದರೆ ವರ್ಲ್ಡ್ಸ್ ಬೆಸ್ಟ್ ಬ್ರ್ಯಾಂಡ್ಸ್ಗಳ ಜೊತೆ ಕೋಆರ್ಡಿನೇಟ್ ಮಾಡುವಂಥದ್ದು, ಕಂಬೈನ್ ಮಾಡುವಂಥದ್ದು ಇವರ ವರ್ಕ್ ಆಗಿರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇದು ಇನ್ಫಾರ್ಮೇಷನ್ಸ್ ತುಂಬ ಲಾಂಗ್ ಇದೆ ಆಯಿತಾ, ತುಂಬ ಲಾಂಗ್ ಇದೆ. ಬಟ್ ನಾನು ನಿಮಗೆ ಮೇಯ್ನಾಗಿ ನಿಮ್ಮ ವರ್ಕ್ ಏನು ಬೇಕು, ನೀವು ಏನು ವರ್ಕ್ನ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡಿ ಇಲ್ಲಿ ತೋರಿಸ್ಕೊಡ್ತೀನಿ. ಮಿಕ್ಕಿದ ಇನ್ಫಾರ್ಮೇಷನ್ಸ್ನ ಆ್ಯಸ್ ಯೂಶುವಲ್ ನೀವು ಲಾಗಿನ್ ಆಗಿ ಅಪ್ಲೈನ ಮಾಡೋ ಟೈಮಲ್ಲಿ ಕೂಡ ನೀವು ಕಂಪ್ಲೀಟಾಗಿ ನೋಡ್ಬೋದಾಗಿರುತ್ತೆ. ಬಟ್ ಬೇಸಿಕ್ ಆಗಿ ನಿಮಗೆ ನಿಮ್ಮ ರೋಲ್ ಬಗ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತೀನಿ. ಆ ನ್ಯೂ ಕೆರಿಯರ್ ಬೈ ಯು ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ನೋಡ್ಕೊಬೋದು. ಅಂದರೆ ವರ್ಕ್ ಫ್ರಮ್ ಹೋಮ್ ಏನಕ್ಕೆ ಬೆಸ್ಟ್ ಕೆರಿಯರ್ ಗ್ರೋತ್ ಇದೆಯಾ ಇಲ್ವಾ ಅದನ್ನೆಲ್ಲ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಅದನ್ನೆಲ್ಲ ನೀವು ನೋಡ್ಕೊಬೋದು. ಇಲ್ಲಿ ಕೆಳಗೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ವಾಟ್ ಯು ವಿಲ್ ಡೂ ಇನ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೋಲಲ್ಲಿ ನೀವೇನು ಕೆಲಸನ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಮಾಡಿದ್ದಾರೆ. ಆ್ಯಸ್ ಅ ಆಟೋಮೆಟಿಕ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಇಂಗ್ಲಿಷ್ ಯು ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಆಟೋಮೇಟೇಷನ್ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಆಗಿ ಈ ಪಾಯಿಂಟ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಫಸ್ಟ್ ಪಾಯಿಂಟ್ ಆಗಿ ನೋಡಿದ್ರೆ ಕೋಆರ್ಡಿನೇಟ್ ರೆಸ್ಪಾನ್ಸಿಬಿಲಿಟೀಸ್ ಟು ಕಸ್ಟಮರ್ ವೆಹಿಕಲ್ ಇಶ್ಯೂಸ್, ಡೀಲರ್ಶಿಪ್ ಕಂಪ್ಲೇಂಟ್ಸ್, ವಾರ್ನಿಂಗ್ ಪಾಲಿಸೀಸ್ ಆ್ಯಂಡ್ ಮೋರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವರ ಕಂಪ್ನಿಯ ಕಸ್ಟಮರ್ಸ್ಗಳಿರ್ತಾರಲ್ವ, ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಈ ಕಂಪ್ನಿಯವರು ಕೆಲವೊಂದಷ್ಟು ಬಿಗ್ ಬ್ರ್ಯಾಂಡ್ಸ್ಗಳ ಜೊತೆ ವರ್ಕ್ನ ಮಾಡ್ತಾರೆ. ಅದರಲ್ಲಿ ಯಾರಾದರೂ ಇವರ ಕಂಪ್ನಿಲಿ ವೆಹಿಕಲ್ಸ್ನ ತೊಗೊಂಡಿರ್ತಾರೆ ಅಥವಾ ಡೀಲರ್ಶಿಪ್ಸ್ನ ತೊಗೊಂಡಿರ್ತಾರೆ ಅಥವಾ ಪಾಲಿಸೀಸ್ ಬಗ್ಗೆ ಅವ್ರಿಗೆ ಡೌಟ್ಸ್ ಇರುತ್ತೆ ಅಥವಾ ಕ್ವೆಶನ್ಸ್ಗಳಿರುತ್ತೆ ಅಥವಾ ಇಶ್ಯೂಸ್ ಏನಾದ್ರು ಗೊತ್ತಾಗಿರಲ್ಲ ವೆಹಿಕಲ್ಸ್ನ ತೊಗೊಂಡಾದ್ಮೇಲೆ. ಸೊ ಅದರ ರಿಲೇಟೆಡ್ ಅವರು ನಿಮ್ಮನ್ನ ಕೋಆರ್ಡಿನೇಟ್ ಮಾಡ್ತಾರೆ, ಅಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನ. ಆ ಟೈಮಲ್ಲಿ ಆ ಕಸ್ಟಮರ್ಸ್ ಮತ್ತು ನಿಮ್ಮ ಹೈಯರ್ ಆಫೀಸರ್ಸ್ಗೆ ಮಧ್ಯದಲ್ಲಿ ನೀವು ಬ್ರಿಡ್ಜ್ ಆಗಿ ಕೋಆರ್ಡಿನೇಟ್ ಮಾಡಿಸ್ಕೊಡ್ಬೇಕು. ಓಕೆನಾ. ಸೊ ಇಲ್ಲಿ ಅವ್ರು ನಿಮಗೆ ಕಾಲ್ ಮಾಡೋದಿಲ್ಲ, ಇಮೇಲ್ಸ್ಗಳು ಮಾಡ್ತಾರೆ, ಮೇಲ್ಸ್ಗಳನ್ನ ಸೆಂಡ್ ಮಾಡ್ತಾರೆ. ಸೊ ಆ ಮೇಲ್ಸ್ಗಳನ್ನ ಚೆಕ್ ಮಾಡಿ ನಿಮ್ಮ ಹೈಯರ್ ಆಫೀಸರ್ಸ್ಗೆ ಹೇಳೋ ಅಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಮತ್ತೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕೋರೆಸ್ಪಾನ್ಸ್ ಟು ಕಸ್ಟಮರ್ ಎಂಕ್ವೈರೀಸ್ ಫ್ರಮ್ ಇನ್ಬೋರ್ಡಿಂಗ್ ಕ್ವೆರೀಸ್, ಇಮೇಲ್ಸ್ ಆ್ಯಂಡ್ ಮೇಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಕಸ್ಟಮರ್ಸ್ಗೆ ಏನಾದ್ರು ಕ್ವೆರೀಸ್ಗಳಿದೆ ಅಂದರೆ ಕ್ವೆಶನ್ಸ್ಗಳಿದೆ ಅಂದರೆ ಅವ್ರು ನಿಮಗೆ ಇನ್ಬೋರ್ಡಿಂಗ್ ಅವರೇ ಮಾಡ್ತಾರೆ ನಿಮಗೆ ಮೇಲ್ಗಳನ್ನ. ಅದನ್ನು ನೀವು ಚೆಕ್ ಮಾಡಿ ನಿಮ್ಮ ಹೈಯರ್ ಆಫೀಸರ್ಸ್ಗೆ ಹೇಳಬೇಕು, ಈ ರೀತಿಯಾದಂಥ ಮೇಲ್ ಬಂದಿದೆ, ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಬೇಕು ಅಂದರೆ ಅವ್ರು ಹೇಳ್ತಾರೆ. ಅಥವಾ ಯಾವ ಮೇಲ್ಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅಂತ ಅವ್ರು ಆಲ್ರೆಡಿ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಈ ಕಂಪ್ನಿಯಲ್ಲಿ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರು ನಿಮಗೆ ಟ್ರೈನಿಂಗ್ನ ಕೊಟ್ಟು ಹೇಳ್ಕೊಟ್ಟಿರ್ತಾರೆ. ಆ್ಯಸ್ ಇಟ್ ಈಸ್ ನೀವು ಫಾಲೋ ಮಾಡಬೇಕು. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ಕಂಪ್ನಿಯವ್ರ ಜೊತೆ ಮತ್ತೆ ಕೋಆರ್ಡಿನೇಟ್ನ ನೀವು ಮಾಡ್ಬೋದಾಗಿರುತ್ತೆ. ಓಕೆನಾ. ಇನ್ನು ಥರ್ಡ್ ಪಾಯಿಂಟ್ ಸೊ ಇಲ್ಲಿ ಥರ್ಡ್ ಪಾಯಿಂಟ್ ನೋಡಿದ್ರೆ ನೀವು ಪ್ರೊವೈಡ್ ಕಂಪನೀಸ್ ಇನ್ಫಾರ್ಮೇಷನ್ಸ್ ಟು ಕಸ್ಟಮರ್ಸ್ ಆ್ಯಂಡ್ ಡಾಕ್ಯುಮೆಂಟ್ ಅಕಾರ್ಡಿಂಗ್ ಟು ಕಸ್ಟಮರ್ ಪಾಲಿಸೀಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಕಸ್ಟಮರ್ಸ್ಗಳಿಗೆ ಕಂಪನಿ ಬಗ್ಗೆ ಇನ್ಫಾರ್ಮೇಷನ್ಸ್ನ ನೀವು ಇಮೇಲಲ್ಲಿ ಸೆಂಡ್ ಮಾಡುವಂಥದ್ದು ಅಥವಾ ಅವರಿಗೆ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಲೈಕ್ ಪಾಲಿಸೀಸ್, ಅವರೊಂದು ಡೀಲರ್ಶಿಪ್ಸ್ನ ತೊಗೊಳ್ತಾ ಇದ್ದಾರೆ ಅಥವಾ ಅವರೊಂದು ವೆಹಿಕಲ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಕೆಲವೊಂದಷ್ಟು ಪಾಲಿಸೀಸ್ಗಳಿರುತ್ತೆ ಅಲ್ವಾ, ಅದ್ರ PDF ನಿಮಗೆ ಕಳಿಸ್ಕೊಟ್ಟಿರ್ತಾರೆ ಕಂಪ್ನಿ ಕಡೆಯಿಂದ. ಜಸ್ಟ್ ಆ PDF ಆ ಕಸ್ಟಮರ್ಸ್ಗೆ ಮೇಲ್ ಮಾಡುವಂಥದ್ದು ಅಥವಾ ಕಳಿಸ್ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಅಕಸ್ಮಾತ್ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋಕೆ ಟ್ರೈನಿಂಗಲ್ಲಿ ನಿಮಗೆಲ್ಲ ಹೇಳ್ಕೊಡ್ತಾರೆ, ಹೇಗೆ ಕಳಿಸ್ಬೇಕು, ಏನು ಯಾವಾಗ ಕಳಿಸ್ಬೇಕು ಅನ್ನೋದೆಲ್ಲ ಹೇಳಿರ್ತಾರೆ. ಅದು ಬಿಟ್ಟು ನಿಮ್ಗೆ ಏನಾದರೂ ಗೊತ್ತಾಗ್ತಾ ಇಲ್ಲ ವರ್ಕ್ನ ಮಾಡಬೇಕಾದ್ರೆ ನಿಮ್ಮ ಹೈಯರ್ ಆಫೀಸರ್ಸ್ನ ಕೇಳ್ಬೋದು, ಅವ್ರು ಕಂಪ್ಲೀಟ್ಲಿ ನಿಮಗೆ ಹೆಲ್ಪ್ ಮಾಡಿ ಕೊಡ್ತಾರೆ. ಇನ್ನು ಡಾಕ್ಯುಮೆಂಟ್ ಕಸ್ಟಮರ್ಸ್ ಎಂಕ್ವೈರೀಸ್ ರಿಪೋರ್ಟ್ಸ್ ಫ್ರಮ್ ಕಸ್ಟಮರ್ ಕೋಆರ್ಡಿನೇಷನ್ಸ್ ಆ್ಯಂಡ್ ಸರ್ವಿಸ್ ಅಪ್ಡೇಟ್ ಕಸ್ಟಮರ್ಸ್ ಅಫೇರ್ಸ್ ಕೇಸ್ ಫೈಲ್ಸ್ ವಿತ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ ಎಂಕ್ವೈರೀಸ್ ಏನೇನು ಬಂತು ಅನ್ನೋದನ್ನ ನೀವು ರೆಕಾರ್ಡ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಇಡಬೇಕಾಗಿರುತ್ತೆ. ಸೊ ನಿಮಗೊಂದು ಗೂಗಲ್ ಶೀಟ್ನ ಕೊಟ್ಟಿರ್ತಾರೆ. ಆ ಗೂಗಲ್ ಶೀಟಲ್ಲಿ ನೀವು ಯಾವ ಕಸ್ಟಮರ್ಸ್ ಮೇಲ್ ಮಾಡಿದ್ರು, ಯಾವುದಕ್ಕೆ ನಿಮಗೆ ಮೇಲ್ ಮಾಡಿದ್ರು ಅಂದರೆ ಕ್ವೇರೀಸ್ಗ ಅಥವಾ ಏನಾದ್ರು ಕ್ವೆಶನ್ಸ್ ಇದೆ ಅಂತನಾ, ವೆಹಿಕಲ್ ರಿಲೇಟೆಡ್ ಅಥವಾ ಅವರ ಪಾಲಿಸೀಸ್ ರಿಲೇಟೆಡ್ ಅಂತ ಜಸ್ಟ್ ನೀವಲ್ಲಿ ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ನೀವೇನೋ ಕಂಡುಹಿಡಿಬೇಕು ಅನ್ನೋದೇನಿಲ್ಲ, ಮೇಲಲ್ಲೇ ಆಲ್ರೆಡಿ ಅವ್ರು ಬರೆದ್ಬಿಟ್ಟಿರ್ತಾರೆ ಏನಕ್ಕೆ ನಿಮಗೆ ಮೇಲ್ ಮಾಡ್ತಿದ್ದಾರೆ ಅಂತ. ಜಸ್ಟ್ ಅದನ್ನ ನೋಡಿ ನೀವಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ ಅಥವಾ ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಓಕೆನಾ. ಒಟ್ಟಿನಲ್ಲಿ ಡಾಕ್ಯುಮೆಂಟ್ ಮಾಡಿ ಇಡುವಂತಂದ್ರೆ ರೆಕಾರ್ಡ್ಸ್ ಇಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಆ್ಯಕ್ಟ್ ಆಸ್ ಅ ಬಿಟ್ವೀನ್ ನೇಟಿವ್ ಕಸ್ಟಮರ್ಸ್ ಅಫರ್ಟ್ಸ್ ಆ್ಯಂಡ್ ರೆಗ್ಯುಲರ್ ಆಫೀಸ್ ರೆಗ್ಯುಲೇಷನ್ಸ್ ಕಸ್ಟಮರ್ಸ್ ರಿಲೇಟೆಡ್ ಇಶ್ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬಿಟ್ವೀನ್ ಬ್ರಿಡ್ಜ್ ಆಗಿ ಕೆಲಸನ ಮಾಡ್ತೀರಾ ನಿಮ್ಮ ಕಂಪನಿ ಮತ್ತು ಅವರ ಕಸ್ಟಮರ್ಸ್ ಮಧ್ಯದಲ್ಲಿ. ಸೊ ಕಂಪನೀಸ್
ನಿಮಗೆ ಕಸ್ಟಮರ್ಸ್ನ ಡೈರೆಕ್ಟಾಗಿ ಎಲ್ಲ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡೋಕ್ಕಾಗದೇ ಇರೋದ್ರಿಂದ ನಿಮ್ಮ ಥರ ಸ್ವಲ್ಪ ಜನನ ಹೈಯರ್ನ ಮಾಡಿರ್ತಾರೆ. ಆವಾಗ ಕಸ್ಟಮರ್ಸ್ ಮಾಡುವಂಥ ಇಮೇಲ್ನ ಚೆಕ್ ಮಾಡಿ ನಿಮಗೆ ಯಾವ್ದಕ್ಕಾದ್ರೂ ಡೌಟ್ಸ್ ಇದೆ ಅಂದರೆ ಅದನ್ನು ನೀವು ನಿಮ್ಮ ಹೈಯರ್ ಆಫೀಸರ್ಸ್ನ ಕೇಳಿ ರೆಸ್ಪಾನ್ಸ್ನ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನು ಡೆಲಿವರ್ ಎಕ್ಸ್ಪರ್ಟ್ ಕಸ್ಟಮರ್ ಸರ್ವಿಸ್ ವಿತ್ ಅ ಸ್ಮೈಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ಗೆ ಒಂದು ಸ್ಮೈಲಿಂದ ಎಕ್ಸ್ಪೀರಿಯನ್ಸ್ನ ಕೊಡಬೇಕು. ಅಂದರೆ ರೂಡಾಗಿ ಮೆಸೇಜ್ ಮಾಡುವಂಥದ್ದು ಅಥವಾ ರೂಡಾಗಿ ಇಮೇಲ್ ಮಾಡುವಂಥದ್ದು ಅಥವಾ ಏನು ರಿಲೇಟೆಡೇ ಇರೋದಿಲ್ಲ ಅವ್ರು ಮಾಡಿರೋ ಇಮೇಲ್ಗೆ, ಆ ರೀತಿ ಮಾಡ್ದಂಗೆ ಕರೆಕ್ಟಾಗಿ ಕಸ್ಟಮರ್ಸ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋ ರೀತಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಇನ್ನು ಮೇನ್ ಪಾಯಿಂಟ್ ನೋಡಿದ್ರೆ ಯುವರ್ ಕ್ವಾಲಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನು ಕ್ವಾಲಿಫಿಕೇಶನ್ ಇರಬೇಕು ಅಂತ ನೋಡಿದ್ರೆ ನೀವು ಫಸ್ಟ್ನೇದಾಗಿ ಇಲ್ಲಿ ನೋಡ್ಬೋದು ಯುವರ್ ಸ್ಕಿಲ್ಸ್, ನಾಲೆಜ್ ಆ್ಯಂಡ್ ಜನರಲ್ಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಚೆಕ್ ಮಾಡ್ಕೊಬಹುದು. ಮೇನ್ ಪಾಯಿಂಟಿಗೆ ಬರೋದಾದರೆ ಮಿನಿಮಮ್ 18 ಇಯರ್ಸ್ ಆಫ್ ಏಜ್ ವಿತ್ ಅ ಹೈಸ್ಕೂಲ್ ಆರ್ GED ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಮಿನಿಮಮ್ 18 ಇಯರ್ಸ್ ಏಜ್ ಆಗಿರಬೇಕು. 18+ ಎಷ್ಟಾಗಿರೋ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಮಿನಿಮಮ್ 12th ಆದರೂ ಪಾಸ್ ಆಗಿರಬೇಕು, ಅಂದರೆ ಹೈಸ್ಕೂಲ್ ಡಿಪ್ಲೊಮಾ ಪಾಸ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು ಅಥವಾ ಗ್ರ್ಯಾಜುಯೇಟ್ಸ್ ಕಂಪ್ಲೀಟ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಯಾರೆಲ್ಲ 12th ಪಾಸ್ ಆಗಿದ್ರೋ ಅವ್ರು ಇಲ್ಲಿ ಅಪ್ಲೈನ ಮಾಡ್ಬೋದು. ಅದಾದಮೇಲೆ ಇಲ್ಲಿ ಮಿನಿಮಮ್ 1 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸರ್ವಿಸ್ ಅಂತ ಕೇಳಿದ್ದಾರೆ. ಬಟ್ ಇಲ್ಲಿ ಫ್ರೆಷರ್ಸ್ನು ಕೂಡ ಅವರು ಅಪ್ಲೈನ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಫ್ರೆಷರ್ಸ್ನು ಕೂಡ ಅವರು ಇಲ್ಲಿ ಕೆಲಸಕ್ಕೆ ತಗೊಳ್ತಾ ಇದ್ದಾರೆ. ಅದನ್ನು ಮುಂದೆ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಅದು ನಿಮ್ಗೆ ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ಕೆಲವೊಂದ್ಸಲ ಕೇಳುತ್ತೆ. ಸೊ ಇಲ್ಲಿ ನೀವು ಫ್ರೆಷರ್ ಆಗಿರೋ ಅಪ್ಲೈನ ಮಾಡ್ಬೋದು, ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಸ್ಟ್ರಾಂಗ್ ಕಂಪ್ಯೂಟರ್ ಪ್ರೊಫೆಷನಲ್ಸ್ ವಿತ್ ಅಬಿಲಿಟಿ ಟು ಮಲ್ಟಿಪಲ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಲೈಕ್ ಮಲ್ಟಿಪಲ್ ಅಪ್ಲಿಕೇಶನ್ಸ್ನ ಪ್ರೋಸೆಸ್ ಮಾಡುವಂಥದ್ದು ಸ್ಟ್ರಾಂಗ್ ಕಂಪ್ಯೂಟರ್ ಪ್ರೊಫೆಷನಲ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ನಿಮ್ಮ ಲ್ಯಾಪ್ಟಾಪ್ನ ಅಥವಾ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಚೆನ್ನಾಗಿ ಬರಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದರೆ ಇದನ್ನು ಮೇಲ್ ಮತ್ತು ಗೂಗಲ್ ಶೀಟಲ್ಲಿ ನೀವು ಕೆಲಸನ ಮಾಡೋದ್ರಿಂದ ನೀವು ಮೊಬೈಲಲ್ಲಿ ಅಷ್ಟು ಮಾಡೋದಕ್ಕಾಗೋದಿಲ್ಲ, ನಿಮಗೆ ಲ್ಯಾಪ್ಟಾಪ್ ಬೇಕಾಗೇ ಆಗುತ್ತೆ. ಸೊ ಅದರಿಂದ ನೀವು ಇಲ್ಲಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟು ಎಫೆಕ್ಟಿವ್ಲಿ ಎಂಗೇಜ್ ವಿತ್ ಕಸ್ಟಮರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಮಾತಾಡೋದಕ್ಕೆ, ಓದೋಕ್ಕೆ, ಬರೆಯೋದಕ್ಕೆ ಚೆನ್ನಾಗಿ ಬರಬೇಕು ಇಂಗ್ಲೀಷಲ್ಲಿ. ಯಾಕೆ ಅಂದರೆ ಕಸ್ಟಮರ್ಸ್ ಜೊತೆ ಎಂಗೇಜ್ ಆಗೋದಕ್ಕೆ ಅಂತ ಹೇಳ್ತಿದ್ದಾರೆ. ಇನ್ನು ಪ್ಯಾಷನ್ ಫಾರ್ ದ ಆಟೋಮೇಟೇಷನ್ಸ್ ವಿತ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ವರ್ಕ್ ಬೋತ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವಿತ್ ಇನ್ ಅ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡೋಕ್ಕೂ ಬರಬೇಕು, ಜೊತೆಗೆ ಟೀಮಲ್ಲೂ ವರ್ಕ್ ಮಾಡೋದಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡಿದ್ರೆ ಫ್ಲೆಕ್ಸಿಬಲ್ ಟು ರೊಟೇಷನಲ್ ಶಿಫ್ಟ್ ಆ್ಯಸ್ ನೀಡೆಡ್ ವಿತ್ ಪ್ರೀವಿಯರ್ ನೋಟಿಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಓಕೆನಾ? ಜೊತೆಗೆ ರೊಟೇಷನಲ್ ಶಿಫ್ಟ್ಸ್ ಕೂಡ ಇರುತ್ತೆ. ಕೆಲವೊಂದು ಸಲ ನೋಟಿಸ್ ಪೀರಿಯಡ್ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಾಗುತ್ತೆ ಅಂದರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಲ್ರೆಡಿ ಇರುತ್ತೆ ಅಲ್ವಾ. ಕೆಲವೊಂದು ಸಲ ಮಾರ್ನಿಂಗ್ ಶಿಫ್ಟ್ಸ್ ಬೇಕಾಗಿರುತ್ತೆ, ಕೆಲವೊಂದು ಸಲ ಈವ್ನಿಂಗ್ ಅಥವಾ ನೈಟ್ ಶಿಫ್ಟ್ಸ್ ಬೇಕಾಗಿರುತ್ತೆ. ಪ್ರೀವಿಯಸ್ ಆಗಿ ನಿಮಗೆ ಅಪ್ಡೇಟ್ ಮಾಡ್ತಾರೆ, ನಮಗೆ ಈ ವೀಕ್ ಅಥವಾ ಇಷ್ಟು ಡೇಸು ನೀವು ನೈಟ್ ಶಿಫ್ಟ್ಸ್ ಮಾಡಬೇಕು ಅಥವಾ ಈವ್ನಿಂಗ್ ಶಿಫ್ಟ್ಸ್ ಮಾಡಬೇಕು ಅಂತ ಇನ್ಫಾರ್ಮ್ ಮಾಡಿ ನಿಮಗೆ ಪರ್ಮಿಷನ್ ತೊಗೊಂಡು ಅಲ್ಲಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ನೀವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತ. Dependent with a professional attitude deal with well ಬೀಯಿಂಗ್ ಫೋಕಸ್ಡ್ ಆ್ಯಂಡ್ ಮಲ್ಟಿಪಲ್ ಟಾಸ್ಕ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಸಿಟಿವ್ ಆ್ಯಟಿಟ್ಯೂಡಿಂದ ನೀವು ಕೆಲಸನ ಮಾಡಬೇಕು, ಹಾಗೆ ಫೋಕಸ್ಡ್ ಆಗಿರಬೇಕು, ಮಲ್ಟಿ ಟಾಸ್ಕ್ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪೇಷನ್ಸ್ ವ್ಯಾಲ್ಯೂಮೆಂಟ್ ಪ್ಲೆಸರ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಮ್ಯಾನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಪೇಷನ್ಸಿಂದ ಕೆಲಸನ ಮಾಡಬೇಕಾಗಿರುತ್ತೆ, ಪ್ರೊಫೆಷ್ನಲ್ ಮ್ಯಾನರಲ್ಲಿ ವರ್ಕ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೊಫೆಷ್ನಾಲಿಟಿ ಇನ್ ಫಾಸ್ಟ್ ಪೇಸ್ ಎನ್ವೈರ್ಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಫಾಸ್ಟ್ ಪ್ಲೇಸ್ ಎನ್ವೈರ್ಮೆಂಟಲ್ಲಿ ನಿಮಗೆ ವರ್ಕ್ ಮಾಡೋಕ್ಕೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಂಗೇಜ್ನೆಸ್ ಟು ಲರ್ನ್ ನ್ಯೂ ಟೆಕ್ನಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಹೊಸದನ್ನು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕಂದರೆ ಕೆಲವೊಂದ್ಸಲ ಹೊಸ ಹೊಸ ಅಪ್ಡೇಟ್ಸ್ಗಳು ಬಂದಾಗ ಅಥವಾ ಹೊಸ ಹೊಸ ರೋಲ್ಗಳು ಬಂದಾಗ ನಿಮ್ಮನ್ನು ಲೈಕ್ ಪ್ರಮೋಟ್ ಮಾಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಆವಾಗ ಹೊಸ ಸ್ಕಿಲ್ಸ್ಗಳನ್ನ ನೀವು ಕಲಿಬೇಕಾದಾಗ ಕಲಿಯೋದಕ್ಕೆ ನೀವು ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ವಾಟ್ ಇಸ್ ಇನ್ ಫಾರ್ ಯು ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬೇಸಿಕ್ಲಿ ನಿಮಗೆ ಎಷ್ಟು ಸ್ಯಾಲ್ರಿನ ಕೊಡ್ತಾರೆ, ನಿಮಗೆ ಏನೆಲ್ಲ ಸ್ಕಿಲ್ಸ್ಗಳು ಇಂಪ್ರೂವ್ ಆಗುತ್ತೆ, ಎಲ್ಲಿಂದ ಏನು ಅನ್ನೋ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಬಟ್ ಇದು ಸ್ವಲ್ಪ ಲಾಂಗ್ ಇರೋದ್ರಿಂದ ನಾನು ಶಾರ್ಟ್ ಆಗಿ ನಿಮಗೆ ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಇದು ಆಲ್ರೆಡಿ ನೀವು ಓಪನ್ನ ಮಾಡೋದ್ರಿಂದ ನೀವು ಡೀಟೇಲ್ ಆಗಬೇಕಾದ್ರೆ ಇದನ್ನು ಚೆಕ್ ಮಾಡ್ಕೊಬೋದು. ಸೊ ಮೇನ್ ಆಗಿ ನೀವು ಇಲ್ಲಿ ನೋಡಿದ್ರೆ ದ ಬೇಸಿಕ್ ಸ್ಯಾಲ್ರಿ ಫಾರ್ ದಿಸ್ ಪೊಸಿಷನ್ ಇಸ್ $23.80 ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇಲ್ಲಿ ನಿಮಗೆ $23.80 ಪರ್ ಅವರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಅದನ್ನು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಕೂಡ ಮಾಡ್ಬೋದು.
ಸೊ ಇಲ್ಲಿ ನೀವು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ 2200 ಅಂಡ್ ಸಮಥಿಂಗ್ ಅಂದರೆ 2250 ರುಪೀಸ್ ಅರೌಂಡ್ ನಿಮಗೆ ಪರ್ ಅವರ್ ಸಿಗುತ್ತೆ ಕೆಲಸನ ಮಾಡೋದ್ರಿಂದ. ಇದು ಫ್ಲೆಕ್ಸಿಬಲ್ ಇದೆ, ನೀವು ಎಷ್ಟು ಅವರ್ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಇಲ್ಲಿ ನಿಮಗೆ ಅರ್ನಿಂಗ್ಸ್ ಆಗುವಂಥದ್ದು. ಸೊ 1 ಅವರ್ಗೆ ನಿಮ್ಗೆ ಇಲ್ಲಿ 2300 ರುಪೀಸ್ವರೆಗೂ ಸಿಗ್ತಾ ಹೋಗುತ್ತೆ. ದ ಪೇ ರೇಟ್ ವಿಲ್ ಬಿ ವೇರಿಡ್ ಅಂತ ಕೂಡ ಮಿನಿಮಮ್ ವೇಜಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಮಿನಿಮಮ್ ವೇಜಸ್ ಆಗಿರುತ್ತೆ. ಸೊ ನಿಮ್ಮ ನಿಮ್ಮ ಲೊಕೇಶನ್, ನೀವು ಇಂಡಿಯಾದಲ್ಲಿ ಎಲ್ಲೆಲ್ಲಿದ್ದೀರಾ ಅದು ಡಿಫ್ರೆಂಟ್ ಲೊಕೇಶನ್ಸ್ ಆಗಿರೋದ್ರಿಂದ ನಿಮ್ಮ ಲೊಕೇಶನ್ಸ್ಗೆ ಅದು ಜಾಸ್ತಿ ತೋರಿಸಿದ್ರೆ ವೇಜಸ್ ಇವನ್ ಜಾಸ್ತಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಮಿನಿಮಮ್ ನಿಮಗೆ $23.80 ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪರ್ ಆರ್. ಇದು ಇಡೀ ಮಂತ್ಗಲ್ಲ ಅಥವಾ ಇಡೀ ಡೇಗಲ್ಲ, ಪರ್ ಆರ್ ನಿಮಗೆ ಇದು ಸಿಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ನೀವಿಲ್ಲಿ ಸೆಕೆಂಡ್ ಪಾಯಿಂಟ್ ನೋಡಿದ್ರೆ ಆಟೋಮೆಟಿಕ್ ಪರ್ಚೇಸ್ ಡಿಸ್ಕೌಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಏನಾದ್ರು ಪರ್ಚೇಸ್ಗಳನ್ನ ಮಾಡ್ತೀರಾ, ಇವರ ಕಂಪ್ನಿಯ ಪ್ರಾಡಕ್ಟ್ಸ್ಗಳನ್ನ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ನಿಮಗೆ ಕಂಪ್ಲೀಟ್ಲಿ ವರ್ಕರ್ ಡಿಸ್ಕೌಂಟ್ಸ್ ಕೂಡ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಡೈಲಿ ಪ್ಲೇ ಎನ್ರೋಲ್ಮೆಂಟ್ ಆಪ್ಷನ್ಸ್ ಟು ಪೇ ಅರ್ಲಿ ವೆನ್ ಯು ವಾಂಟ್ ಇಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈಲಿ ಪೇ ಆಪ್ಷನ್ಸ್ ಕೂಡ ಇದೆ ನಿಮಗೆ. ಡೈಲಿ ಕೂಡ ನೀವು ನಿಮ್ಮ ಏನು ಹೇಳ್ತಾರೆ ವರ್ಕ್ ಮಾಡಿರೋ ಅಥವಾ ನಿಮ್ಮ ಸ್ಯಾಲ್ರಿನ ನೀವು ತಗೊಳ್ಳುವಂಥ ಆಪ್ಷನ್ಸ್ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ನ ನೀವು ನೋಡಿದ್ರೆ ನೆಟ್ವರ್ಕ್ ಫಾರ್ ವುಮೆನ್ಸ್, ಬ್ಲ್ಯಾಕ್ ಪೀಪಲ್ಸ್. ಓಕೆ, ಸೊ ಇಲ್ಲಿ ನಿಮಗೆ ಯಾರು ಬೇಕಾದ್ರೂ ಅಪ್ಲೈನ ಮಾಡ್ಬೋದು, ವುಮೆನ್ಸ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಪೀಪಲ್. ಜೆಂಡರ್ ಏನು ನಾವು ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಕಂಪ್ನಿ ನೆಟ್ವರ್ಕ್ ಆಪರ್ಚುನಿಟೀಸ್ ವಿತ್ ಗ್ಲೋಬಲ್ ಗ್ರೂಪ್ಸ್ ಅಂತ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ಹೆಲ್ತ್ ಆ್ಯಂಡ್ ವೀಕ್ಲಿ ಪ್ರೋಗ್ರಾಮ್ಸ್ ವಿತ್ ಟ್ರೈನಿಂಗ್ ಪಾರ್ಟ್ನರ್ಸ್ ಟು ಹೆಲ್ಪ್ ಪ್ರಮೋಟ್ ಹೆಲ್ತ್ ಯು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಾರೆ, ಹೆಲ್ತಿಂದ ಪ್ರೋಗ್ರಾಮ್ಸ್ ಕೂಡ ಅವ್ರು ಮಾಡ್ತಾರೆ. ಕಂಪ್ಲೀಟ್ ಚೆಕಪ್ ಆಗಿರ್ಬೋದು, ನಿಮ್ಮ ಹೆಲ್ತ್ ಚೆಕಪ್ ಅದನ್ನೆಲ್ಲ ಕೂಡ ನಾವು ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಮೆಂಬರ್ಶಿಪ್ ಪ್ರೋಗ್ರಾಮ್ಸ್ ದಟ್ ಸಪೋರ್ಟ್ ಯುವರ್ ರಿವಾರ್ಡ್ಸ್ ಕೆರಿಯರ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಸೊ ಮೆಂಬರ್ಶಿಪ್ಪಲ್ಲಿ ಇಲ್ಲಿ ಸ್ಕಿಲ್ಸ್ಗಳನ್ನ ಕಳಿಸ್ಕೊಡೋವಂಥದ್ದು ಅಥವಾ ಪ್ರಮೋಷನ್ಸ್ ರಿಲೇಟೆಡ್ ಮಾತಾಡೋವಂಥದ್ದು ಅಥವಾ ನೀವು ಏನು ಸಕ್ಸಸ್ ಮಾಡಿದ್ದೀರಾ, ಇನ್ನೂ ಏನು ಮಾಡಬೇಕು, ಇದ್ರ ರಿಲೇಟೆಡ್ ಎಲ್ಲ ನಾವಿಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮಾಡೆಲ್ ಸ್ಟಾರ್ಟ್ ಆಫ್ ದ ಆರ್ಟ್ ಆಫೀಸ್ ಅಂತ ಇದು. ಸೊ ಅದ್ರ ರಿಲೇಟೆಡ್ ಬರುತ್ತೆ, ಆರ್ಟ್ ಆಗಿರ್ಬೋದು ಅಥವಾ ಆಫೀಸ್ ಸೆಟಪ್ಸ್, ಅದ್ರ ಬಗ್ಗೆ ನಿಮಗೆ ಗ್ರೋತ್ ಟೀಮ್ನ ಗ್ರೋ ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದ್ರ ಪ್ರೋಗ್ರಾಮ್ಸ್ಗಳನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಪ್ರೋಗ್ರಾಮ್ಸ್ ಆ್ಯಂಡ್ ಈವೆಂಟ್ಸ್ ದಟ್ ಸಪೋರ್ಟ್ ಈಕ್ವಾಲಿಟಿ ಆ್ಯಂಡ್ ಇನ್ಕ್ಲೂಡ್ಸ್ ಆಲ್ ವೆಲ್ ಆಸ್ ಗ್ಲೋಬಲ್ ಸಿಟಿಸನ್ಸ್, ಅದು ಪ್ರೋಗ್ರಾಮ್ಸ್ ರಿಲೇಟೆಡ್ ಇದೆ. ಸೊ ಅದು ನಿಮ್ಗೆ ಏನು ಅಷ್ಟು ಇಂಪಾರ್ಟೆಂಟ್ ಆಗಲ್ಲ, ಯಾಕಂದರೆ ನೀವು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಆಫೀಸಲ್ಲಿ ವರ್ಕ್ ಮಾಡೋರಿಗೆ ಇದೆಲ್ಲ ಸ್ವಲ್ಪ ಪಾಯಿಂಟ್ಸ್ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ವರ್ಕ್ ಆಗುತ್ತೆ, ನಿಮ್ಗೆ ಅದು ವರ್ಕ್ ಆಗೋದಿಲ್ಲ. ಸೊ ಅದೇನಷ್ಟು ಬೇಕಾಗಿಲ್ಲ. ಸೆಲೆಬ್ರೇಟ್ ಫಾರ್ ಡೇ ಗೇಮ್ ಚೇಂಜಿಂಗ್ ಅಪ್ಲಿಕೇಶನ್. ಸೊ ಇದು ಕೂಡ ಅದೇ ರೀತಿ ಇದೆ. ದ ರೇಂಜ್ ಆಫ್ ಅದರ್ ಪೀಕ್ಸ್ ಆ್ಯಂಡ್ ಬೆನಿಫಿಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬೇರೆ ಪೀಕ್ಸ್ ಮತ್ತು ಬೆನಿಫಿಟ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನೋಡಿದ್ರೆ, ಸೊ ಇಲ್ಲಿ ನೀವು ನೆಕ್ಸ್ಟ್ನ ನೋಡಿದ್ರೆ, ಇಫ್ ಯು ಆಲ್ ಫೀಲ್ಸ್ ಲೈಕ್ ನೆಕ್ಸ್ಟ್ ಸ್ಟೆಪ್ ಟು ಯುವರ್ ಕೆರಿಯರ್ ಜರ್ನಿ, ವಿ ವಾಂಟ್ ಟು ಹಿಯರ್ ಫ್ರಮ್ ಯು. ಅಪ್ಲೈ ಟುಡೇ ಆ್ಯಂಡ್ ಡಿಸ್ಕವರ್ ವೈ ಆಫ್ ಅ ಮಿಲಿಯನ್ ಗೇಮ್ ಚೇಂಜಸ್ ಅರೌಂಡ್ ದ ಗ್ಲೋಬಲ್ ಕಾಲ್. ಓಕೆ, ಇಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂದರೆ, ನಿಮ್ಗೆ ಈ ರೋಲ್ ಏನಾದ್ರು ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ನಾವು ನಿಮ್ಮ ಕಡೆಯಿಂದ ಕೇಳೋದಕ್ಕೆ ಇಷ್ಟನ ಪಡ್ತೀವಿ. ಅದರಿಂದ ನಿಮಗೂ ಕೂಡ ಗೊತ್ತಾಗುತ್ತೆ ಯಾಕೆ 500,000 ಅವರು ಇಲ್ಲಿ ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತ. ಸೊ ಜಾಬ್ ಅವೈಲಬಿಲಿಟಿ ಕೂಡ ಕೊಟ್ಟಿದ್ದಾರೆ ಅವರು, ಫಿಸಿಕಲ್ ಮೆಥಡ್ಸ್. ಸೊ ಇದೆಲ್ಲ ಅವರ ಕಂಪ್ನಿಲಿ ಏನೆಲ್ಲ ನಿಮಗೆ ಅವೈಲಬಲ್ ಇದೆ ಅಥವಾ ಏನು ಪ್ಲಸ್ ಪಾಯಿಂಟ್ಸ್ ಇದೆ, ಬೆನಿಫಿಟ್ಸ್ ಇದೆ ಅನ್ನೋದ್ರ ಅವ್ರು ಕೊಟ್ಟಿದ್ದಾರೆ. ಅದನ್ನು ನೀವು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಬೋದು, ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಅಂತ ನೋಡೋದಾದರೆ, ಫಾರ್ ಫರ್ದರ್ ಇನ್ಫಾರ್ಮೇಷನ್ ಆನ್ ವರ್ಡ್ಸ್ ಈಕ್ವಾಲಿಟಿ ಎಂಪ್ಲಾಯ್ ಆಪರ್ಚುನಿಟೀಸ್. ಓಕೆ, ಇಲ್ಲಿ ನೀವು ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ನೀವು ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ಲೆಟ್ಸ್ ಗೆಟ್ ಯು ಸ್ಟಾರ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಏನು ಸ್ಟೆಪ್ಸ್ ಅನ್ನೋದನ್ನ ಅವರಿಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾರೆ. ನೀವಿಲ್ಲಿ ಅಲೋ ಆಲ್ ಅಂತ ಕೊಟ್ಟು ಸ್ಟಾರ್ಟ್ ಅಂತ ಕ್ಲಿಕ್ನ ಮಾಡಬೇಕು. ಸೊ ಇಲ್ಲಿ ನೀವು ನಿಮ್ಮ ಇನ್ಫಾರ್ಮೇಷನ್ಸ್ನ ಹಾಕಬೇಕಾಗಿರುತ್ತೆ, ನಿಮ್ಮ ಫಸ್ಟ್ ನೇಮ್ ಮತ್ತು ನಿಮ್ಮ ಲಾಸ್ಟ್ ನೇಮ್ನ ಹಾಕಬೇಕು. ಓಕೆನಾ? ಸೊ ನಾನು ನಿಮಗೆ ಹಾಗೆ ಹಾಕಿ ತೋರಿಸ್ಬಿಡ್ತೀನಿ ಒಂದ್ಸಲ. ಓಕೆ, ನೆಕ್ಸ್ಟ್ ನೀವಿಲ್ಲಿ ಇದು ಕಂಟಿನ್ಯೂ ಅಂತ ಕೊಡಬೇಕು. ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ನೀವಿಲ್ಲಿ ಹಾಕಬೇಕಾಗಿರುತ್ತೆ. ಅದನ್ನು ಕೊಟ್ಟು ನೀವು ನೆಕ್ಸ್ಟ್ ಅಂತ ಹಾಕಬೇಕು. ನಾನು ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟು ನೆಕ್ಸ್ಟ್ ಕೊಟ್ಟು ಹೇಳ್ತೀನಿ. ಸೊ ಅದಾದಮೇಲೆ ನೀವಿಲ್ಲಿ ನಿಮ್ಮ ಇಮೇಲ್ನ ಕೊಡಬೇಕು. ನೀವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇಮೇಲ್ ಎರಡೂ ಕೊಡಬೇಕಾದ್ರೆ ಗಮನ ಇಟ್ಟು ಕರೆಕ್ಟ್ ಆದಂಥ ನಂಬರ್, ಕರೆಕ್ಟ್ ಆದಂಥ ಇಮೇಲ್ ಹಾಕಿದ್ದೀರಾ ಅಂತ ಚೆಕ್ ಮಾಡಿ, ಯಾಕಂದರೆ ಅದಕ್ಕೆ ನಿಮಗೆ ರಿಪ್ಲೈ ಅಥವಾ ರೆಸ್ಪಾನ್ಸ್ ಬರುವಂಥದ್ದು. ಸೊ ಇಲ್ಲಿ ನಿಮ್ಮ ಇಮೇಲ್ನ ಕೊಟ್ಟು ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡಬೇಕು.
ಅದಾದ್ಮೇಲೆ ನೀವಿಲ್ಲಿ ನೋಡಿದ್ರೆ ಅವರು ನಿಮ್ಮನ್ನ ಯಾವುದ್ರ ಮೂಲಕ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದು ವಾಟ್ಸಪ್ ಕೊಟ್ಟಿದ್ದಾರೆ, ಇಮೇಲ್ ಕೊಟ್ಟಿದ್ದಾರೆ, ಮತ್ತೆ SMS ಅಥವಾ ಟೆಕ್ಸ್ಟ್ ಅಂತ ಕೇಳಿದ್ದಾರೆ. ಸೊ ಬೆಟರ್ ನೀವು ವಾಟ್ಸಪ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಮೂರನ್ನೂ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು, ಬಟ್ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಸಾಕಷ್ಟು ಜನ ಇಮೇಲ್ನ ಚೆಕ್ ಮಾಡೋದಕ್ಕಿಂತ ವಾಟ್ಸಪ್ನ ಚೆಕ್ ಮಾಡ್ತಾರೆ. ಇಮೇಲಲ್ಲಿ ನಿಮ್ಮ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಗೆ ನಿಮ್ಮ ಇಮೇಲ್ಸ್ಗಳು ಹೋಗ್ಬೋದು, ಬಟ್ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ನಿಮ್ಮ ನಂಬರ್ಗೆ ಬಂದೇ ಬರುತ್ತೆ. ಸೊ ಅದರಿಂದ ಮಿಸ್ ಮಾಡದೆ ನಿಮ್ಮ ವಾಟ್ಸಪ್ ಮತ್ತು SMS ಎರಡನ್ನೂ ಕೂಡ ತಗೊಳ್ಳಿ. ಇಮೇಲ್ 3 ಕೂಡ ಸೆಲೆಕ್ಟ್ನ ಮಾಡಿಕೊಂಡು ಜಸ್ಟ್ ನೆಕ್ಸ್ಟ್ ಅಂತ ನೀವು ಕೊಡಬೇಕಾಗಿರುತ್ತೆ. ಅದಾದಮೇಲೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಇದನ್ನು ನೀವು ಚೆಕ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ಸ್ಕ್ರೋಲ್ ಡೌನ್ನ ಮಾಡಿ ನೀವು ಕಂಪ್ಲೀಟಾಗಿ ಓದ್ಕೊಬೋದು. ಇಲ್ಲಿ ಕೆಳಗಡೆ ಫುಲ್ ಸ್ಕ್ರೋಲ್ ಡೌನ್ ಮಾಡೋವರೆಗೂ ಈ ಆಪ್ಷನ್ ಓಪನ್ ಆಗಲ್ಲ. ಸೊ ಸ್ಕ್ರೋಲ್ ಡೌನ್ನ ಮಾಡಿ ಅದಾದಮೇಲೆ ಫೈನಲ್ ಲೆವೆಲ್ಗೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಫ್ಯೂ ಕ್ವೆಶನ್ಸ್ ಅಂತ ಕೊಡ್ತಾರೆ. ಸೊ ಹೆಲ್ಪ್ ಅಸ್ ಫಾರ್ ದ ರಿವ್ಯೂ. ಓಕೆ, ಇಲ್ಲಿ ಸ್ಟಾರ್ಟ್ ಅಂತ ನೀವು ಕ್ಲಿಕ್ನ ಮಾಡಬೇಕು. ಅದಾದಮೇಲೆ ಥ್ಯಾಂಕ್ಸ್ ಅಗೇನ್ ಫಾರ್ ಯುವರ್ ಇಂಟ್ರೆಸ್ಟ್, ಹೌ ಡಿಡ್ ಯು ಇಯರ್ ಅಬೌಟ್ ಅಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಂಪ್ನಿ ಬಗ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಕೊಡ್ಬೋದು, ಅಥವಾ ಜಾಬ್ ಬೋರ್ಡ್ಸ್ ಅಂತ ಕೂಡ ಕೊಡ್ಬೋದು, ಅಥವಾ ಅದರ್ಸ್ ಅಂತ ಕೂಡ ಕೊಡ್ಬೋದು. ಬೆಟರ್ ಜಾಬ್ ಬೋರ್ಡ್ಸ್ ಕೊಡಿ, ಅದರಿಂದ ನೀವು ಜಾಬ್ನ ಎಷ್ಟು ಸೀರಿಯಸ್ ಆಗಿ ಸರ್ಚ್ ಮಾಡ್ತಾ ಇದ್ದೀರಾ ಅನ್ನೋದು ಅವರು ಸ್ಪೆಸಿಫೈ ಮಾಡಿ ಗೊತ್ತಾಗುತ್ತೆ. ಅದಾದಮೇಲೆ ಕಂಟಿನ್ಯೂ ಅಂತ ಕೊಡಿ. ನಾನು ಇಲ್ಲಿ ಏನಕ್ಕೆ ನಿಮಗೆ ಸರ್ಚ್ ಮಾಡಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಇದೇ ಪ್ಲಸ್ ಪಾಯಿಂಟ್. ಅವ್ರಿಗೆ ಯಾವ ಇಮೇಲಿಂದ ಬಂದಿದೆ, ನೀವು ಯಾವ ಎಲ್ಲಿಂದ ಲಿಂಕಿಂದ ನೀವು ಅಪ್ಲೈನ ಮಾಡಿದ್ದೀರಾ ಅನ್ನೋದು ಶೋ ಆಗುತ್ತೆ. ಸೊ ಸೇಫರ್ ಸೈಡ್ ನೀವು ಸರ್ಚ್ ಮಾಡಿ ಅಪ್ಲೈನ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ಹ್ಯಾವ್ ಯು ವರ್ಕ್ಡ್ ಫ್ರಮ್, ಸೊ ಇಲ್ಲಿ ನೋ ಅಂತ ಕೊಡಿ ನೀವು. ಅದಾದಮೇಲೆ ಕಂಟಿನ್ಯೂ ಕೊಡಿ. ಹೌ ಮೆನಿ ಇಯರ್ಸ್ ಆಫ್ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡಿ, ನಾನು ನಿಮಗೆ ಹೇಳಿದೆ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ, ನೀವು ಫ್ರೆಶರ್ಸ್ ಅಲ್ವಾ ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಸಿಗುತ್ತೆ ಅಂತ. ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕ್ಬೋದು, ಅಥವಾ ಲೆಸ್ ದ್ಯಾನ್ 1 ಇಯರ್ ಹಾಕ್ಬೋದು, ಅಥವಾ 1 to 2 ಇಯರ್ಸ್ ಹಾಕ್ಬೋದು. ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ ಹಾಕ್ಬೋದು. ಅದಾದಮೇಲೆ ಹೌ ಮೆನಿ ಇಯರ್ಸ್ ಆಫ್ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಎಷ್ಟು ಇಯರ್ಸ್ ಆಫ್ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ಹಾಕ್ಬೋದು. ನಿಮ್ಗೆ ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನೋ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹಾಕ್ಬೋದು. ಓಕೆನಾ. ಅದಾದಮೇಲೆ ಹೌ ಮೆನಿ ಇಯರ್ಸ್ ಆಫ್ ಕಾಲಿಂಗ್ ಸೆಂಟರ್ಸ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ಅಂತ ಕೇಳ್ತಾರೆ. ಸೊ ನಾನಿಲ್ಲಿ ಜಸ್ಟ್ ಹಾಕ್ತಾ ಇದ್ದೀನಿ ಫ್ರೆಶರ್ಸ್ ಅಂದರೆ ನೀವೇನಾದ್ರು ಫ್ರೆಶರ್ಸ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಎಲ್ಲದಕ್ಕೂ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ. ಬಟ್ ನಾನು ನಿಮಗೆ ಏನು ಪ್ರಿಫರ್ ಮಾಡ್ತೀನಿ ಅಂದರೆ ಎಲ್ಲದಕ್ಕೂ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಬೇಡಿ, ಎಲ್ಲದಕ್ಕೂ ಅಟ್ಲೀಸ್ಟ್ 1 to 2 ಇಯರ್ಸ್ ಅಂತನಾರ ಹಾಕಿ. ಅಟ್ಲೀಸ್ಟ್ ಅದರಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುವಂಥ ಚಾನ್ಸಸ್ ಇರುತ್ತೆ. ಸಾಕಷ್ಟು ಜನ ನಾವೆಲ್ಲದಕ್ಕೂ ಅಪ್ಲೈ ಮಾಡಿದ್ವಿ, ಬಟ್ ನಮಗೆ ಇಂಟರ್ವ್ಯೂ ಕಾಲ್ಸ್ಗಳು ಬಂದಿಲ್ಲ, ಇಮೇಲ್ಸ್ಗಳು ಬಂದಿಲ್ಲ ಅಂತ ಹೇಳ್ತೀರಾ. ಮೇನ್ ರೀಸನ್ನೇ ಇದಾಗಿರುತ್ತೆ, ಯಾಕಂದರೆ ನೀವು ಫ್ರೆಶರ್ಸ್ ಆಗಿರ್ತೀರಾ. ತುಂಬ ಜನ ಕಂಪ್ನೀಸ್ ಅವರು ಜಾಸ್ತಿ ಫ್ರೆಶರ್ಸ್ಗಳನ್ನ ವರ್ಕ್ ಫ್ರಮ್ ಹೋಮ್ಗೆ ತೊಗೊಳೋದಿಲ್ಲ, ವರ್ಕ್ ಫ್ರಮ್ ಆಫೀಸಿಗೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಬಟ್ ವರ್ಕ್ ಫ್ರಮ್ ಹೋಮಿಗೆ ತೊಗೊಳೋದಿಲ್ಲ. ಯಾಕಂದರೆ ಅವ್ರು ಹೇಗೆ ಏನು ವರ್ಕ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಅದರಿಂದ ನಿಮಗೆ ಕಾಲ್ಸ್ ಬರುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಅದರಿಂದ ಇಲ್ಲಿ ಅಟ್ಲೀಸ್ಟ್ 1 to 2 ಇಯರ್ಸ್ ಆದರೂ ನೀವು ಸ್ಪೆಸಿಫೈ ಮಾಡಿ. ಎಲ್ಲದಕ್ಕೂ 1 to 2 ಇಯರ್ಸೇ ನೀವು ಕೊಡ್ಬೋದು, ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ. ಸೊ ಎಲ್ಲದಕ್ಕೂ ಅದನ್ನು ಕೊಟ್ಟಮೇಲೆ, ಅಥವಾ ನಿಮಗೆ ಇಲ್ಲ ನಾನು ಹಾಗೆ ಹೇಳೋದಿಲ್ಲ, ನಾನು ಫ್ರೆಶರ್ ಅಂತಲೇ ಹೇಳ್ಕೊತೀನಿ ಅಂದರೆ ನೋ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಕೊಡ್ಬೋದು. ಅದಾದಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ನ ಮಾಡಿ. ಅದಾದಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್, ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತೀರಾ ಅಂತ ಸೆಲೆಕ್ಟ್ನ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಲೈಕ್ ಆರ್ ಯು ಫ್ಲೂಯೆಂಟ್ ಇನ್ ಎನಿ ಅದರ್ ಬೋತ್ ರಿಟರ್ನ್ ಆ್ಯಂಡ್ ಸ್ಪೀಕನ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಯಾವ್ದಾರ ಲ್ಯಾಂಗ್ವೇಜ್ ಬಂದರೆ ಓಕೆ, ಅಥವಾ ಅದರ್ ನಾಟ್ ಲಿಸ್ಟೆಡ್ ಅಂತ ಕ್ಲಿಕ್ನ ಮಾಡಿಬಿಟ್ಟು ಕೊಡ್ಬೋದು. ಸೊ ಇದರಿಂದ ಯಾರೆಲ್ಲ ಕನ್ನಡ ಭಾಷೆಯಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅವ್ರಿಗೆ ಇದೊಂದು ಬೆಸ್ಟ್ ಆಗಿರುತ್ತೆ. ಅಥವಾ ನಿಮ್ಗೆ ಹಿಂದಿ ಬರುತ್ತೆ ಅಥವಾ ಬೇರೆ ಯಾವ್ದಾರು ಬರುತ್ತೆ ಅಂದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಅದಾದಮೇಲೆ ನೆಕ್ಸ್ಟ್ ಅಂತ ನೀವು ಕೊಡಬೇಕಾಗಿರುತ್ತೆ. ಹ್ಯಾವ್ ಯು ಆ್ಯಡ್ ಪ್ಲ್ಯಾಂಡ್ 30 days ಆಫ್ ಅಟೆನ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋ ಅಂತಾನೆ ಕೊಡಬೇಕು, ಎಸ್ ಅಂತ ಕೊಡಬೇಡಿ. ಯಾಕಂದರೆ ಅವರು ಎಷ್ಟು ದಿನದ ನೋಟಿಸ್ ಪೀರಿಯಡ್ ಅಥವಾ ನಿಮ್ಗೆ ಯಾವಾಗ ಮೆಸೇಜ್ ಮಾಡಬೇಕು ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅನ್ನೋದನ್ನು ಕೂಡ ಅವರು ಇದರಿಂದ ಸೆಲೆಕ್ಟ್ ಅಂದರೆ ಡಿಪೆಂಡ್ ಮಾಡ್ತಾರೆ. ಸೊ ಅದರಿಂದ ನೋ ಅಂತ ಕೊಟ್ಟು ನೆಕ್ಸ್ಟ್ ಅಂತ ಕೊಡಿ. ಅದಾದ ವಾಟ್ ಈಸ್ ದ ಹೈಯೆಸ್ಟ್ ಎಜುಕೇಷನ್ ಕೇಳ್ತಾ ಇದ್ದಾರೆ. ಸೊ ನಿಮ್ದು ಹೈಯೆಸ್ಟ್ ಎಜುಕೇಷನ್ ಯಾವುದಾಗಿದೆ, ಲೆಸ್ ದೆನ್ ಹೈಸ್ಕೂಲ್ ಆಗಿದೆಯಾ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ದು ಹೈಯೆಸ್ಟ್ ಎಜುಕೇಷನ್ ಆಗಿದೆ, ನೀವೇನಾದ್ರು 12th ಪಾಸ್ ಆಗಿದ್ದೀರಿ ಅಂದರೆ ಇದನ್ನು ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಅಥವಾ ಬ್ಯಾಚುಲರ್ ಡಿಗ್ರಿ, ಮಾಸ್ಟರ್ಸ್ ಆ ರೀತಿ ಏನಾದರೂ ಮಾಡಿದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ. ಸೊ ಅದಾದಮೇಲೆ ಆರ್ ಯು ಲೇಟೆಸ್ಟ್ ಇದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಎಸ್ ಅಂತ ಕೊಡ್ಬೋದು. ಸಾರಿ ಇಲ್ಲಿ ನೀವು ಎಸ್ ಅಲ್ಲ ನೋ ಅಂತ ಕೊಡಬೇಕು. ಐ ಆಮ್ ಸೋ ಸಾರಿ. ನೋ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ವಿ ಚೆಕಿಂಗ್ ಯುವರ್ ಅಪ್ಲಿಕೇಶನ್ಸ್ ಅಂತ ಕೊಟ್ಟಿದ್ದಾರೆ. ಹ್ಯಾಂಡಲಿಂಗ್ ಥಿಂಗ್ಸ್ ಫಾರ್ ದ ಮೂಮೆಂಟ್ ವಿ ವಿಲ್ ಅಪ್ ಫಾರ್ ಯು ದಿಸ್ ಪೇಜ್ ಮಸ್ಟ್. ಓಕೆ, ಸೊ ಇಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಮುಗಿಯುತ್ತೆ. ಸೊ ನೀವು ಆಲ್ರೆಡಿ ನೋಡಿರೋ ಹಾಗೆ ಇಲ್ಲಿ ನಿಮ್ಮ ಇಮೇಲ್ ತೊಗೊಂಡಿದ್ದಾರೆ, ಕಾಂಟ್ಯಾಕ್ಟ್ ನಂಬರ್ನ ತೊಗೊಂಡಿದ್ದಾರೆ, ನಿಮಗೆ
ಯಾವ ಫಾರ್ಮಲ್ಲಿ ನಿಮ್ಮನ್ನ ಕನೆಕ್ಟ್ ಆಗಬೇಕು, ಲೈಕ್ ಇಮೇಲಾ, ಟೆಕ್ಸ್ಟಾ ಅಥವಾ ವಾಟ್ಸಪ್ಪಾ ಅಂತ ಕೇಳಿದ್ದಾರೆ. ಸೊ ಇದ್ರ ಮೂಲಕ ನಿಮಗೆ ಈ ಒಂದು ಅಶ್ಯೂರೆನ್ಸ್ ಬರುತ್ತೆ. ನಿಮ್ಗೆ ಇಮೇಲಲ್ಲಿ ಮಿಸ್ ಆದರೂ ಕೂಡ ನಿಮಗೆ ವಾಟ್ಸಪ್ ಅಥವಾ SMS ಇಂದ ಅವ್ರು ನಿಮಗೆ ಕಾಂಟ್ಯಾಕ್ಟ್